ಹಲೋ ಎವ್ರಿವನ್, ವೆಲ್ಕಮ್ ಟು ಶಶಿ ಕುಕಿಂಗ್. ಇವತ್ತಿನ ರೆಸಿಪಿ ಟೀ ಕಾಫಿ ಜೊತೆ ಸ್ನ್ಯಾಕ್ಸ್ ನೋಡ್ರಿ. 10 ನಿಮಿಷದಾಗ ಈ ರೆಸಿಪಿ ಮಾಡ್ಕೊಂಡ್ಬಿಡ್ಬೋದು. ಎಷ್ಟು ಈಸಿ ಆಗೈತಿ. ಇದಕ್ಕೆ ನೆನೆಸೋದು ಬೇಡ ಮತ್ತು ಮೊಸರು ಬೇಡ ನೋಡ್ರಿ. ಇನ್ಸ್ಟೆಂಟಾಗಿ ಫಟಾಫಟ್ ಅಂತ ಮಾಡ್ಕೊಂಡು ತಿನ್ಬೇಕು. ಏನರ ತಿನ್ಬೇಕು ಅನ್ನಿಸ್ದಾಗ ಫಟಾಫಟ್ ಅಂತ ಮಾಡ್ಕೊಂಡು ತಿನ್ಬಿಡ್ಬೋದು. ಈಗ ವಿಡಿಯೋ ಮಾಡೋ ವಿಧಾನ ನೋಡ್ಕೊಂಬಂದ್ಬಿಡೋ ಬರ್ರಿ. ಫಸ್ಟ್ ಒಂದು ಮಿಕ್ಸಿ ಜಾರ್ ತೊಗೊಂಡಿನಿ. ಅದರೊಳಗೆ ಒಂದು ಬೌಲಷ್ಟು ಅಕ್ಕಿ ಹಿಟ್ಟು ಹಾಕೋತೇನೆ ನೋಡ್ರಿ ನಾನು. ಆಮೇಲೆ ಒಂದು ಬೌಲ್ಗಿಂತ ಒಂದು ಸ್ವಲ್ಪ ಕಡಿಮೆ ಗೋಧಿ ಹಿಟ್ಟು ಹಾಕೋತೀನಿ. ಒಂದು ಸಣ್ಣದ ಆಲೂಗಡ್ಡಿನ ಸಿಪ್ಪಿ ತೆಗೆದು ಈ ರೀತಿ ಸಣ್ಣ ಕಟ್ ಮಾಡಿ ಹಾಕೋರಿ. ಈಗ ರುಚಿಗೆ ತಕ್ಕಷ್ಟು ಉಪ್ಪು ಹಾಕೋತೇನೆ ನೋಡ್ರಿ. ಇದ್ರೊಳಗೆ ಹಾಕೊಂಡ್ಬಿಡ್ತೇನೆ ನಾವು ಉಪ್ಪು. ಆಮೇಲೆ 1-2 ಚಿಟಿಕೆಯಷ್ಟು ಸೋಡಾ ಹಾಕೋತೀನಿ. ಈಗ ಇದನ್ನು ಫಸ್ಟ್ ಒಣದಾಗಿ ರುಬ್ಕೊಂಬರ್ರಿ, ನೀರು ಹಾಕ್ಲಾರ್ದು. ಅಂದ್ರೆ ಆಲೂಗಡ್ಡೆ ಎಲ್ಲ ನಮಗೆ ಸಣ್ಣ ಆಗಲಿ. ಪೂರ್ತಿ ನೀರು ಹಾಕಿದ್ರೆ ಅದು ಜಲ್ದಿ ಸಣ್ಣ ಆಗೋದಿಲ್ಲ ರೀ. ನೋಡಿರಿ ಈ ರೀತಿ ಸಣ್ಣ ಆತ. ಆಲೂಗಡ್ಡೆ ಎಲ್ಲ ಪೂರ ಹಿಟ್ಟು ಕೂಡ ಸಣ್ಣ ಆತ. ಈಗ ನಮ್ಗೆ ಅದಕ್ಕೆ ಹಿಟ್ಟು ತೊಗೊಂಡಿದ್ವಲ್ಲ, ಅದರಲ್ಲಿ 1.5 ಬೌಲಷ್ಟು ನೀರು ಹಾಕೋತೇನೆ ನೋಡಿರಿ. ನೀರು ಹಾಕ್ಕೊಂಡು ಹಂಗೆ ಡೈರೆಕ್ಟಾಗಿ ತಿರುಗಿ ಬಿಡಬಾರ್ದ್ರಿ. ಅದನ್ನು ಈ ರೀತಿ ಸ್ಪೂನ್ಲೆ ಕೈ ಆಡಿಸ್ಬೇಕು. ತೆಳಗಿನ ಮೇಲಿನ ಕೆಳಗೆ ಮಾಡ್ಕೋಬೇಕು. ಅಂದ್ರೆ ನೀರು ಹಿಟ್ಟು ಮ್ಯಾಲೆ ಬರ್ತೈತಿ. ನೀರೆಲ್ಲ ಕೆಳಗೆ ಹೋತಂದ್ರೆ ಜಲ್ದಿ ಸಣ್ಣ ಆಗ್ತೈತಿ. ಇದನ್ನು ನೋಡಿರಿ, ಈಗ ನಾನು ತೋರಿಸ್ತೇನೆ ನಿಮ್ಗೆ. ಈ ರೀತಿ ವಡಿ ಹಿಟ್ಟು ತಿರುತ್ತೆಲ್ಲ, ನಾವು ಉದ್ದಿನಬೇಳೆ ಹಾಕಿ ವಡಿ ಹಿಟ್ಟು ಸೇಮ್ ಅದೇ ರೀತಿನ ನೋಡಿರಿ ಈ ರೀತಿ ರುಬ್ಕೊಂಬರ್ಬೇಕು. ಇದನ್ನ ಹಿಟ್ಟು ಸೇಮ್ ವಡಿ ಹಿಟ್ಟುಗತೆನ ಆಗಿರ್ತೈತೆ ನೋಡಿರಿ. ಹಿಂಗೆ ಮಾಡಿದ್ರೆ ಮೊಸರು ಹಾಕ್ಲಾರ್ದ ಮಾಡತ್ತೇವೆ ನೋಡಿರಿ ನಾವು ಇವತ್ತು. ನೋಡಿರಿ ಎಷ್ಟು ಚಲೋ ಆಗೈತಲ್ಲ ಹಿಟ್ಟು, ಮಸ್ತ್ ಆಗೈತಿ. ಸೇಮ್ ಉದ್ದಿನಬೇಳೆ ಹಾಕಿ ಮಾಡಿರ್ತೇವಲ್ಲ ಅದ್ರ ಗತೆನ ಆಗೈತೆ ನೋಡಿರಿ ಹಿಟ್ಟು. ನೀವು ಇನ್ನೂ ಸ್ವಲ್ಪ ಇದನ್ನು ಗಟ್ಟಿಯಾಗಿ ಮಾಡ್ಕೊಬೋದು. ನೀರು ಕಡಿಮೆ ಹಾಕಿ ಇನ್ನೂ ಸ್ವಲ್ಪ ಅಕ್ಕಿ ಹಿಟ್ಟು ಹಾಕ್ಕೊಂಡಾದರೂ ವಡಿಗತೆ ಆದರೂ ಮಾಡ್ಕೊಬೋದು ರೀ ಇದನ್ನ. ನಾನೀಗ ಇದನ್ನು ಬಜ್ಜಿ ಮಾಡತ್ತೀನಲ್ಲ, ಹಾಗಾಗಿ ಸ್ವಲ್ಪ ನೀರು ಮೆತ್ತಗೆ ಮಾಡೀನಿ ಹಿಟ್ಟು. ಈ ರೀತಿ ಪದರಾಗಿ ಬಿಡ್ಬೇಕು ರೀ ನಾವು ಹಾಕೊಂತರ ಹಿಟ್ಟು. ಅಂದ್ರೆ ಎಣ್ಣೆ ಅದು ಹಿಡಿಯೋದಿಲ್ಲ. ಇದಕ್ಕೀಗ ಏನೇನು ಬೇಕೆಲ್ಲ ಹಾಕೊಂಡ್ಬಿಡೋಣ. ಫಸ್ಟ್ 1 ಸ್ಪೂನಷ್ಟು ಜೀರಿಗೆ ಹಾಕೋತೇನೆ ನೋಡಿರಿ. ಸಣ್ಣಗೆ ತೆಳುವಾಗಿ ಕಟ್ ಮಾಡಿದ್ದು ಹಸಿ ಕೊಬ್ಬರಿ ಹಾಕೋತೀನಿ. ಹಸಿ ಕೊಬ್ಬರಿ ಹಾಕೋದ್ರಿಂದ ಟೇಸ್ಟ್ ಭಾಳ ಚಲೋ ಬರ್ತೈತಿ. ಆಮೇಲೆ ಹಸಿಮೆಣ್ಸಿನ್ಕಾಯಿ ಸಣ್ಣಗೆ ಕಟ್ ಮಾಡಿ ಹಾಕೋರಿ. ಮಕ್ಳಿಗೆ ಅದು ಇದ್ರೆ ಸ್ಕಿಪ್ ಮಾಡ್ಕೋರಿ, ಇದು ಪೇಸ್ಟ್ ಮಾಡಿ ಹಾಕೋರಿ. ಆಮೇಲೆ ಈರುಳ್ಳಿ ಹಾಕೋತೇನೆ ನೋಡಿರಿ. ಒಂದು ಅರ್ಧನ ಸಣ್ಣಗೆ ಕಟ್ ಮಾಡಿ ಹಾಕೋರಿ. 1-2 ಸ್ಪೂನಷ್ಟು ರವೆ ಹಾಕೋತೇನೆ. ನಾನು ಬಾಂಬೆ ರವೆ ಹಾಕೊಳತ್ತೇನೆ ನೋಡಿರಿ. ನಿಮ್ಮ ಕಡೆ ಏನಾರ ಇದ್ರಕ್ಕಿಂತ ದಪ್ಪಿದ್ರೆ ಒಂದು ಸ್ವಲ್ಪ ಮಿಕ್ಸಿ ಒಳಗೆ ಸಣ್ಣ ಮಾಡಿ ಹಾಕೋರಿ. 1-2 ಸ್ಪೂನ್ ಮೈದಾ ಹಿಟ್ಟು ಹಾಕೋದೇನೆ. ಬೇಕಂದ್ರೆ ಹಾಕೋಬೋದು, ಇಲ್ಲಾಂದ್ರೆ ಸ್ಕಿಪ್ ಮಾಡ್ಕೋಬೋದು ನೋಡಿರಿ ಮೈದಾ ಹಿಟ್ಟು. ಈಗ ಇದನ್ನು ಒಂದು ಸ್ವಲ್ಪನೂ ಕೈ ಬಿಡಲಾರ್ದಂಗೆ ಉಡಿಬೇಕು ನೋಡಿರಿ. ನಾವು ಇದನ್ನು ವಡಿ ಹಿಟ್ಟು ಹೊಡಿತೇವಲ್ಲ, ಸೇಮ್ ಆ ರೀತಿ ಉಡಿಬೇಕು. ಈ ರೀತಿ ಉಡಿಯೋದ್ರಿಂದ ನಾವು ಅಕ್ಕಿ ಹಿಟ್ಟು ಗೋಧಿ ಹಿಟ್ಟು ಹಾಕಿ ಮಾಡತ್ತೇವಲ್ಲ, ಈ ರೀತಿ ಉಡಿಯೋದ್ರಿಂದ ಬಜ್ಜಿ ನಾವು ಮಾಡತ್ತೇವಲ್ಲ ಭಾಳ ಹಗುರಾಗಿ ಬರ್ತಾವೆ ನೋಡಿರಿ. ಒಂದು ಸ್ವಲ್ಪನೂ ಗಟ್ಟಿ ಆಗೋದಿಲ್ಲ, ಉಬ್ಬಿ ಬರ್ತಾವೆ. ಒಳಗೆಲ್ಲ ಒಂಥರ ಸ್ಪಂಜಿಗತ್ತೆ ಜಲ್ದಿನ ಎಣ್ಣೆ ಒಳಗೆ ಬೇಯ್ತಾವ್ರಿ. ನಾವೀಗ ಡೈರೆಕ್ಟಾಗಿ ಒಂದು ಸ್ವಲ್ಪ ಕಲಸಿ ಹಾಕ್ಬಿಟ್ರೆ ಗಟ್ಟಿ ಹಾಕವು. ಒಳಗೆಲ್ಲ ಒಂಥರ ವಜ್ಜು ಆಗ್ತಾವ್ರಿ. ವಡಿ ಹಗುರಾಗಿ ಬರೋದಿಲ್ಲ ನೋಡಿರಿ. 1-2 ನಿಮಿಷ ಆ ರೀತಿ ಉಡೋದು. ಈಗ ತೊಗೊಂಡೆ ನಾನು ಸಣ್ಣಗೆ ಗುಂಡಾಗತ್ತೆ ಬಿಡ್ಬೇಕು ನೋಡಿರಿ. ಅವನು ಬಜ್ಜಿನ ಗೋಲಿ ಬಜ್ಜಿ ಬಿಡ್ತೇವಲ್ಲ, ಸೇಮ್ ಅದೇ ರೀತಿನ ಬಿಟ್ಕೋರಿ. ಇವನು ತೋರ್ಸಾತೇನಲ್ಲ ಈ ರೀತಿ ರೀ. ನಿಮ್ಗೆ ಇನ್ನೂ ಸ್ವಲ್ಪ ಇದನ್ನ ಹಿಟ್ಟು ಗಟ್ಟಿ ಮಾಡಿಕೊಂಡು ವಡಿಗತ್ತೆ ಆದರೂ ಬಿಟ್ಕೋಬೋದು ರೀ ಅವನ್ನ. ನೋಡಿರಿ ಎಷ್ಟು ಈಸಿ ಐತಲ್ಲ, ಈಸಿಯಾಗಿ ಮಾಡ್ಕೋಬೋದು. ಒಂದು ಸತಿ ಈ ರೀತಿ ಟ್ರೈ ಮಾಡಿರಿ ನೀವು. ಎಷ್ಟು ಸೂಪರಾಗಿ ಬಂದಾವು ಇವ. ಕಡ್ಲೆ ಹಿಟ್ಟು ಹಾಕ್ಲಾರ್ದ ನಾವು ಇವತ್ತು ಮಸ್ತಾಗಿ ಮತ್ತು ಮೊಸರು ಹಾಕ್ಲಾರ್ದ ಮಸ್ತಾಗಿ ಗೋಲಿ ಬಜ್ಜಿ ಮಾಡೋಣ. ಈಗ ಗ್ಯಾಸಿನ ಮ್ಯಾಗ ಎಣ್ಣೆ ಕಾಯಕ್ಕಿಟ್ಟಿದ್ದೆ. ಮೀಡಿಯಮ್ ಊರೊಳಗಿಟ್ಟು ಕಾಸ್ಕೊರಿ ಫಸ್ಟ್. ಈಗ ಒಂದೊಂದನ್ನು ಗೋಲಿ ಬಜ್ಜಿ ಬಿಟ್ಕೊಂಡ್ಬಿಡೋಣ್ರಿ. ನೋಡಿರಿ ನಮ್ಗೆ ಎಷ್ಟು ಬೇಕಾ ಅಷ್ಟನ್ನು ಬಿಟ್ಕೊಂಡ್ಬಿಡ್ಬೇಕು ರೀ. ಎಣ್ಣೆ ಎಷ್ಟು ಹಿಡಿತೈತಲ್ಲ ಅಷ್ಟನ್ನು ಬಿಟ್ಕೊಂಡ್ಬಿಡ್ಬೇಕು. ಒಂದು ಸ್ವಲ್ಪ ಈಗ ಗ್ಯಾಸ್ ಫ್ಲೇಮ ಜೋರು ಮಾಡ್ಕೊಂಡು ಅವನು ಕರ್ಕೋಬೇಕ್ರಿ. ಹಿಂಗೆ ಬಿಟ್ಬಿಟ್ರೆ ಎಣ್ಣೆ ಹಿಡಿತಾವ. ಈಗ ಗ್ಯಾಸ್ ಫ್ಲೇಮ ಎಲ್ಲ ಬಿಟ್ಟಿಂದ ಗ್ಯಾಸ್ ಫ್ಲೇಮ್ ಜೋರು ಮಾಡ್ಕೋಬೇಕ್ರಿ. ಒಂದು ಕಡೆ ಬೆಂದವ, ಇನ್ನೊಂದು ಕಡೆ ಹೊಳ್ಳಿಸಿ ಹಾಕೋತೇನೆ ನೋಡಿರಿ. ಈಗ ಮತ್ತು ಯಾರೆಲ್ಲ ಶಶಿ ಕುಕಿಂಗ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ, ಪ್ಲೀಸ್ ಎಲ್ಲರೂ ಸಬ್ಸ್ಕ್ರೈಬ್ ಮಾಡಿರಿ. ಅದ್ರ ಬಾಜುಗೆ ಬೆಲ್ನಾಗ ಕರಿತೈತಿ, ಅದನ್ನ ಒತ್ತಿದ್ರೆ ನಾ ಮಾಡ್ಯೋದು ವಿಡಿಯೋ ಫಸ್ಟ್ ನೋಟಿಫಿಕೇಷನ್ ಫಸ್ಟ್ ನಿಮ್ಗೆ ಬರ್ತೈತಿ. ನೀವು ಹೊಸ ವಿಡಿಯೋ ನೋಡ್ಕೋಬೋದು ನೋಡಿರಿ. ಈಗ ಒಂದು ಸ್ವಲ್ಪ ಗ್ಯಾಸ್ ಫ್ಲೇಮ ಮೀಡಿಯಮ್ ಉರಿಯೊಳಗಿಟ್ಟು ಇವನ್ನ ಕರಿಬೇಕ್ರಿ. ಅಂದ್ರೆ ಒಳಗೆಲ್ಲ ಚಲೋ ಹೊತ್ನಂಗೆ
ಬೇಯ್ತಾವೆ, ಹಸಿ ಹಸಿ ಇರೋಂಗಿಲ್ಲ. ಹಂಗೆ ಪೂರ್ತಿ ಜೋರು ಇಟ್ಬಿಟ್ರೆ ಕಲರ್ ಅಷ್ಟೇ ಚೇಂಜ್ ಆಗ್ತಾವೆ. ನಮಗೆ ಒಳಗೆಲ್ಲ ಬೇಯೋಂಗಿಲ್ಲ. ಹೊಳ್ಳು ಸಾಕೊಂಡು ಮೀಡಿಯಮ್ ಉರಿ ಇಟ್ಟು ಈ ರೀತಿ ಅದ್ರ ಮ್ಯಾಗ ಬುರುಗ ಬರ್ತಿರ್ತೈತಲ್ಲ, ಗುಳ್ಳಿ ಬರ್ತಿರ್ತೈತಲ್ಲ, ಅದೆಲ್ಲ ಪೂರ ಕಡಿಮೆ ಆಗೋ ಮಟ್ಟ ಮೀಡಿಯಮ್ ಉರಿ ಒಳಗಿಟ್ಟು ಬೇಯಿಸ್ಕೋಬೇಕ್ರಿ ಅವನ್ನ. ನೋಡಿರಿ ಒಳಗೆಲ್ಲ ಮಸ್ತ್ ಬೆಂದಾವು. ಕಲರ್ನು ಸೇಮ್ ಗೋಲಿ ಬಜ್ಜಿ ಇರ್ತಾವಲ್ಲ ವೈಟ್ ಅಕ್ಕಿಲೇ ಮಾಡಿರ್ತಾರಲ್ಲ ಅದ್ರ ಗತಿನ ಆಗ್ಯಾವ ನೋಡ್ರಿ. ಹಿಂಗೆ ಕಲರ್ ಆಗಿದ್ದಕ್ಕೆ ಟೇಸ್ಟ್ ಏನು ಚಲೋ ಆಗಿಲ್ಲ ಅಂತ ತಿಳ್ಕೊಬೇಡ್ರಿ. ಮಸ್ತಾಗ್ಯಾವ, ಟೇಸ್ಟ್ ಅಂತೂ ಸೂಪರ್ ಆಗಿದ್ದು ನೋಡ್ರಿ. ಒಂದೆರಡು ಉಬ್ಬಿ ಮಾಡ್ಕೊಂಡು ತೊಗೊಂಬಂದೆ. ಇದಕ್ಕೆ ಒಂದಿಟ್ಟು ಉಳ್ಳಾಗಡ್ಡಿ ಮತ್ತು ಸಾಸ್ ಇದು ಬಿಟ್ರೆ ಆಹಾ ಮಸ್ತಾಗಿ ಎಲ್ಲೂ ಹೊರಗಡೆ ಅಂಗಡಿ ಒಳಗೂ ಸಿಗೋಂಗಿಲ್ಲ ನೋಡ್ರಿ. ಇಷ್ಟು ರುಚಿಯಾಗಿ ನಿಮಗೆ ಅಷ್ಟು ಸೂಪರಾಗಿರ್ತಾವೆ. ಹೊರಗಡೆ ರೊಕ್ಕ ಖರ್ಚು ಮಾಡಿ ಅಷ್ಟು ತಿನ್ನೋ ಬದಲಿ ಮನೆಯೊಳಗೆ 10 ನಿಮಿಷದಾಗ ಈ ರೀತಿ ಗೋಲಿ ಬಜ್ಜಿ ಮಾಡ್ಕೊತೀನಿ ರೀ. ಅಕ್ಕಿ ಹಿಟ್ಟು ಯಾರ ಮನ್ಯಾಗ ಇರೋಂಗಿಲ್ಲ ರೀ, ಎಲ್ಲರ ಮನ್ಯಾಗ ಇರ್ದೇ ಇರ್ತೈತಲ್ಲ. ಈ ರೀತಿ ಗೋಲಿ ಬಜ್ಜಿ ಮಾಡ್ಕೊಂಡು ತಿನ್ಬೋದು ನೀವು. ನೋಡಿರಿ ಒಳಗೆಲ್ಲ ಎಷ್ಟು ಚಲೋ ಬೆಂದಾವಲ್ಲ. ಒಂದು ಸ್ವಲ್ಪ ಬೇಯಿಸಾಕ ಟೈಮ್ ತೊಗೊಂಡು ಬೇಯಿಸ್ಕೊರಿ ಚಲೋ ಹೊತ್ತಾಗ. ವಿಡಿಯೋ ನೋಡೋದಕ್ಕೆ ಥ್ಯಾಂಕ್ ಯು ಫಾರ್ ವಾಚಿಂಗ್. ಧನ್ಯವಾದಗಳು.